ಹಾಯ್ ಜೋ ಲೈಫ್ ವ್ಲಾಗ್ಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ವಿಡಿಯೋ ನೋಡೋ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮೇಡಮ್ ನಿಮ್ಮ ಇದು ಮನೆ ವಿಡಿಯೋ ಹಾಕಿ ಹೋಮ್ ಟೂರ್ ಮಾಡಿ, ಕಿಚನ್ ಟೂರ್ ಮಾಡಿ ಅಂತೆಲ್ಲ ಕೇಳ್ತಾ ಇದ್ರಿ. ಅದೇ ರೀತಿ ನಿಮ್ಮ ಫ್ರಿಜ್ ಟೂರ್ ಮಾಡಿ ಅಂತೆಲ್ಲ ತುಂಬ ಜನ ಕೇಳ್ತಾ ಇದ್ರಿ. ಖಂಡಿತವಾಗ್ಲೂ ನಮ್ಮ ಟೈಮ್ ಇದ್ದಾಗ ನಾನು ಎಲ್ಲದನ್ನು ವಿಡಿಯೋ ಮಾಡ್ತೀನಿ. ಯಾಕೆಂದರೆ ವ್ಲಾಗ್ಸ್ ನನಗಿದೊಂದು ಸ್ವಲ್ಪ ಹೊಸದು, ಹಾಗಾಗಿ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಇನ್ನೊಂದು ವಿಷಯ ಹೇಳಬೇಕು ಸಂಜನಾ, ಇವತ್ತು ನಮ್ಮ ಕಿಚನ್ ಟೂರ್ ಮಾಡ್ತಾ ಇದ್ದೀನಿ. ನಮ್ಮ ಕಿಚನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ನಮ್ಮ ಕಿಚನ್ನು ಎಷ್ಟು ದೊಡ್ಡದಿದೆ, ಹೇಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಬನ್ನಿ. ಫಸ್ಟು ನೋಡಿ, ಈ ಕಡೆ ರೈಟಿಗೆ ನೀವು ಬಂದರೆ ನೋಡಿ, ರೈಟಿಗೆ ಬಂದರೆ ನೀವು ಫಸ್ಟ್ ಇಲ್ಲಿ ದೇವ್ರ ಮನೆ ಇದೆ. ನಮ್ಮ ಮನೆಗೆ ಕಿಚನಲ್ಲೇ ದೇವ್ರ ಮನೆ ಇದೆ. ಇದು ಕಿಚನಲ್ಲೇ ಇರೋದು ದೇವ್ರ ಮನೆ, ಆಯಿತಾ. ಇದೇ ರೀತಿ ರೈಟಿಗೆ ಟರ್ನ್ ಆದರೆ ನೀವು, ಆಯಿತಾ, ಇಲ್ಲಿ ಬಂದುಬಿಟ್ಟು ಯುಟಿಲಿಟಿ ಏರಿಯಾ. ನಿಮ್ಗೆ ನಾನು ತೋರಿಸ್ತೀನಿ ನಮ್ಮ ಯುಟಿಲಿಟಿ ಏರಿಯಾ ಹೇಗಿದೆ ಅಂತ. ಬರಪ್ಪ ನೋಡಿ, ನಮ್ಮದು ಯುಟಿಲಿಟಿ ಏರಿಯಾ ಇದು. ಇಲ್ಲಿ 2 ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀವಿ. ಇನ್ನೊಂದು ಏನು ಗೊತ್ತಾ, ಕೆಲವ್ರು ಏನು ಮಾಡ್ತಾರೆ ಅಂತಂದರೆ, ಹೊಸ ವಾಷಿಂಗ್ ಮಿಷಿನ್ ತಂದಾಗ ಹಳೆ ವಾಷಿಂಗ್ ಮಿಷಿನ್ನ ಇಲ್ಲ ಸೇಲ್ ಮಾಡಿಬಿಡ್ತಾರೆ, ಇಲ್ಲ ಗುಜರಿಗೆ ಹಾಕ್ಬಿಡ್ತಾರೆ. ನಾನೊಂದು ಟೆಕ್ನಿಕ್ ಏನು ಮಾಡಿದ್ದೀನಿ ಗೊತ್ತಾ, ಈ ಹಳೆ ವಾಷಿಂಗ್ ಮಿಷಿನು ಸ್ಯಾಮ್ಸಂಗ್ ಅವ್ರದ್ದು, ಸುಮಾರು ಇದು ಹತ್ತತ್ರ 2015ರಲ್ಲಿ ತೊಗೊಂಡು ಬಂದಿದ್ದು, ಆಯಿತಾ. 2015ರಲ್ಲಿ ಈ ವಾಷಿಂಗ್ ಮಿಷಿನ್ ನಾವು ಬೈ ಮಾಡಿದ್ದು. ಅಂದರೆ ಬಟ್ಟೆ ಎಲ್ಲ ಈ ಥರ ಗುಂಜು ಎದ್ದಾಡ್ತಾ ಇತ್ತು. ಅದಕ್ಕೆ ನಾವು ಹೊಸ ವಾಷಿಂಗ್ ಮಿಷಿನ್ ತಗೊಂಡು ಬಂದು, ಆಯಿತಾ. ಅದಕ್ಕೆ ನಾನೇನು ಮಾಡಿದೆ ಅಂದರೆ, ಈ ಹಳೆ ವಾಷಿಂಗ್ ಮಿಷಿನ್ನ ಸರ್ವಿಸ್ ಮಾಡಿ ಮ್ಯಾಟು ಮತ್ತು ಬ್ಲ್ಯಾಂಕೆಟ್ ತೊಳೆಯೋಕೆ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಹಂಗಾಗಿ ಯಾರೂ ಕೂಡ ಹಳೆ ವಾಷಿಂಗ್ ಮಿಷಿನ್ನ ಸೇಲ್ ಮಾಡಬೇಡಿ, ಇಲ್ಲ ಗುಜರಿಗೆ ಹಾಕಬೇಡಿ. ಸರ್ವಿಸ್ ಮಾಡಿ ಇಟ್ಕೊಂಡ್ರೆ ಮ್ಯಾಟ್ ತೊಳೆಯೋಕ್ಕೆ, ಬ್ಲ್ಯಾಂಕೆಟ್ ತೊಳೆಯೋಕ್ಕೆ, ತುಂಬ ಕೊಳೆ ಆಗಿರುವಂತಹ ಶೂಸ್ ತೊಳೆಯೋಕ್ಕೆ, ಮಕ್ಕಳು ಸ್ಕೂಲ್ ಶೂ ತೊಳೆಯೋಕ್ಕೆ ಯೂಸ್ ಆಗುತ್ತೆ ಅಂತೀನಿ. ಏಕೆಂದರೆ ನೀವು ಶೂಸು, ಮ್ಯಾಟು, ಬ್ಲ್ಯಾಂಕೆಟು ಎಲ್ಲ, ಆಯಿತಾ, ಒಳ್ಳೆ ವಾಷಿಂಗ್ ಮಿಷಿನಲ್ಲಿ ಹಾಕಿದರೆ ಬೇಗ ವಾಷಿಂಗ್ ಮಿಷಿನು ಎಲ್ಲ ಒಳಗಡೆ ಬ್ಲಾಕ್ ಆದಂಗೆ ಆಗುತ್ತೆ. ಹಂಗಾಗಿ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ವಾಷಿಂಗ್ ಮಿಷಿನ್ ಚೆನ್ನಾಗಿ ಇಟ್ಕೋಬೇಕು ಅಂದರು ಹಳೆ ವಾಷಿಂಗ್ ಮಿಷಿನ್ನ ಬಿಸಾಕಬೇಡಿ ಅಂತೀನಿ. ಅದೇ ರೀತಿ ನೋಡಿ, ನಮ್ಮದು ವಾಷಿಂಗ್ ಮಿಷಿನ್ನು ತಗೊಂಡು ಸ್ವಲ್ಪ ತಿಂಗಳೇ ಆಗಿದೆ, ಬಟ್ ನಾವು ಹೊಸದು ಇಟ್ಕೊಂಡಿದ್ವಿ. ಕಾರಣ ಏನು ಅಂದರೆ, ಗಲೀಜಾಗಿರೋ ಬ್ಲ್ಯಾಂಕೆಟು, ಮ್ಯಾಟ್ಸು ಎಲ್ಲ ಇದಕ್ಕೆ ಹಾಕ್ತೀವಿ, ಒಳ್ಳೆ ಬಟ್ಟೆಗಳು ಮಾತ್ರ ಇದಕ್ಕೆ ಹಾಕ್ತೀವಿ. ಹಾಗಾಗಿ ಚೆನ್ನಾಗಿದೆ. ಇದು ನಮ್ಮ ಯುಟಿಲಿಟಿ ಇದೆ. ನಾನು ಡೋರ್ ಕ್ಲೋಸ್ ಮಾಡ್ತೀನಿ. ಓಕೆ, ಯುಟಿಲಿಟಿ ಏರಿಯಾ, ಅದೇ ರೀತಿ ದೇವ್ರ ಮನೆ, ಇದೇ ಕಿಚನ್ ನಮ್ಮದು. ನೋಡಿ, ಇಲ್ಲಿ ಡೈನಿಂಗ್ ಟೇಬಲ್ ಇಟ್ಟಿದ್ದೀವಿ. ಇಲ್ಲಿ 4 ಚೇರ್ ಇಡೋಕ್ಕಾಗಲ್ಲ, ಹಾಗಾಗಿ 3 ಚೇರ್ಸ್ ಇಟ್ಟಿದ್ದೀವಿ. ನಾವು ಜಾಸ್ತಿ ಇಲ್ಲೇ ಕುತ್ಕೊಂಡು ಊಟ ಮಾಡೋದು. ಈಗೆಲ್ಲ ಮಕ್ಳಿಗೆಲ್ಲ TV ಬಂದಿರೋದ್ರಿಂದ TV ನೋಡ್ತಾ ಊಟ ಮಾಡ್ತಾರೆ. ನಾನು ಮಾತ್ರ ಇಲ್ಲಿ ಜಾಸ್ತಿ ಊಟ ಮಾಡೋದು. ನಮ್ಮ ಒಂದು ಕ್ಯೂಟ್ ಆಗಿರೋ ಚಿಕ್ಕ ಡೈನಿಂಗ್ ಟೇಬಲ್ ಇದು, ಆಯ್ತು. ಓಕೆನಾ. ಅದಾದ ನಂತರ ಇದು ನಮ್ಮ ಅಡುಗೆ ಮಾಡುವ ಜಾಗ. ನಿಜವಾಗ್ಲೂ ತುಂಬ ಮೆಮೊರೀಸ್ ಇರ್ತವೆ ಈ ಕಿಚನಲ್ಲಿ. ಯಾಕೆಂದರೆ ತುಂಬ ಟೈಮ್ ಸ್ಪೆಂಡ್ ಮಾಡೋದೇ ಇಲ್ಲಿ. ನಾನು ಮನೇಲಿದ್ದೀನಿ, ಏನು ವರ್ಕ್ ಇಲ್ಲ, ಮನೇಲಿದ್ದೀನಿ ಅಂದರೆ ನನ್ನ ಟೈಮ್ ಅಂತೂ ಕಿಚನಲ್ಲೇ ಇರುತ್ತೆ. ನೀವು ನೋಡ್ತಾ ಇರ್ಬೋದು ನಮ್ಮ ಕಿಚನ್ ಎಷ್ಟು, ಆಯಿತಾ, ಏನು ಗಜಿಬಿಜಿ ಇಲ್ಲ, ತುಂಬ ನೀಟಾಗಿದೆ. ನೀವು ಡೈನಿಂಗ್ ಟೇಬಲ್ ಮೇಲೆ ನೋಡ್ಬೋದು, ಆಯಿತಾ. ಯಾವ ವಸ್ತು ಕೂಡ ಇಲ್ಲ. ಯಾಕೆಂತಂದರೆ ನಾನು ಯಾವ್ದು ಹೊರಗಿಡಲ್ಲ, ನನಗೆ ಹೊರಗಿಡಕ್ಕೆ ಇಷ್ಟ ಆಗಲ್ಲ, ಆಯಿತಾ. ಇದು ಚಿಮಿಣಿ, ಅದೇ ರೀತಿ ಗ್ಯಾಸ್ ಸ್ಟವ್. 3 ಬರ್ನಲ್ಲಿರೋ ಸ್ಟವ್ ಯೂಸ್ ಮಾಡಬಾರ್ದು ಅಂತಾರೆ. ಅವಾಗ ಪ್ರೆಸ್ಟೇಜ್ ಅವ್ರದ್ದೆಲ್ಲ 3 ಬರ್ನಲ್ಲಿಂದ ಜಾಸ್ತಿ ಬರ್ತಾ ಇದ್ದಿದ್ದು. ಹಾಗಾಗಿ ತಗೊಂಡ್ಮೇಲೆ ಓಕೆ, ಇಟ್ಸ್ ಓಕೆ ಅಂತ ಸುಮ್ಮನೆ ಅದು, ಆಯಿತಾ. ಇದಾದಮೇಲೆ ಫ್ರಿಜ್ಜು, ಇಲ್ಲೊಂದು ಫ್ರಿಜ್ ಇಟ್ಕೊಂಡಿದ್ದೀವಿ. ಅದೇ ರೀತಿ ಇಲ್ಲಿ ನೋಡಿ, ಒಂದು ಕ್ಯಾಟಲ್ ಇಟ್ಕೊಂಡಿದ್ದೀವಿ. ನೋಡಿ, ಕ್ಯಾಟಲ್ ಇಟ್ಕೊಂಡಿದ್ದೀವಿ. ಅದೇ ರೀತಿ ಒಂದು ಮಿಕ್ಸಿ ಇಟ್ಕೊಂಡಿದ್ದೀವಿ, ಕ್ಯಾಟಲ್ಲು ಮಿಕ್ಸಿ. ಇಲ್ಲಿ ಬೇಸಿಕ್ ಆಗಿರೋದು ಇಟ್ಕೊಂಡಿದ್ದೀವಿ, ಸಾಲ್ಟು ಮತ್ತು ಇದು ಬೆಲ್ಲದ ಪುಡಿ, ಅದೇ ರೀತಿ ಕಾಫಿ ಪೌಡ್ರು. ಇದು ಬಂದುಬಿಟ್ಟು ಕೊಬ್ಬರಿ ಎಣ್ಣೆ, ಅದು ಬಂದುಬಿಟ್ಟು ಅಡುಗೆ ಎಣ್ಣೆ. ಇದು ಕೊಬ್ಬರಿ ಎಣ್ಣೆ ಯಾಕೆ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀವಿ ಅಂದರೆ, ಇದು ನಾವು ಗಾಣಕ್ಕೆ ಹಾಕ್ಸಿರೋದು. ನಾವು ತುಂಬ ಕೊಬ್ಬರಿ ಎಣ್ಣೆಯಲ್ಲೇ ನಾವು ಕುಕ್ ಮಾಡೋದು, ಕೊಕೊನಟ್ ಆಯಿಲಲ್ಲೇ ನಾವು ಕುಕ್ ಮಾಡೋದು. ಹಾಗಾಗಿ ಗಾಣಕ್ಕೆ ಹಾಕ್ಸಿರೋ ಎಣ್ಣೆ ಇದು. ಸ್ಟೀಲ್ ಬಾಕ್ಸಲ್ಲಿ ಯಾಕೆ ಇಟ್ಟಿದ್ದೀವಿ ಅಂದರೆ, ಅದು ಗಟ್ಟಿಗಾದರೆ ಹೊರಗಡೆ ಇಟ್ಟು ಬಿಸಿ ಮಾಡಿ ಮತ್ತೆ ಯೂಸ್ ಮಾಡೋಕ್ಕೋಸ್ಕರವಾಗಿ. ಇಲ್ಲಿ ಪಾತ್ರೆ ಇಡೋ ಸ್ಟ್ಯಾಂಡ್ ಇಟ್ಕೊಂಡಿದ್ದೀವಿ. ಇಲ್ಲಿ ಬಂದುಬಿಟ್ಟು
ಸ್ವಲ್ಪ ಥಿಂಗ್ಸ್ ಇಟ್ಕೊಂಡ್ರಿ, ಗ್ಲಾಸ್ ಐಟಮ್ಸ್ ಇಟ್ಕೊಂಡಿದ್ವಿ, ಗ್ಲಾಸ್ ಐಟಮ್ಸು ಗ್ರಾಸರಿ ಎಲ್ಲ ಇಟ್ಕೊಂಡಿದ್ವಿ, ಅಂದರೆ ಓವನ್ ಒಳಗಡೆ ಇಡುವಂಥ ಗ್ಲಾಸ್ ಐಟಮ್ಸ್ ಇಟ್ಕೊಂಡಿದ್ದೀವಿ ಇಲ್ಲಿ. ಅದೇ ರೀತಿ ಇಲ್ಲಿ ಓವನ್ ಇದೆ, ಇಲ್ಲಿ ಇದ್ರ ಮೇಲೆ ಸ್ವಲ್ಪ ಗ್ಲಾಸ್ ಇಟ್ಕೊಂಡು, ಅಂದರೆ ಬೋಲು ಏನಾದರೆ ಸಾಂಬಾರು ಏನಾದರೂ ಬಿಸಿ ಮಾಡೋಕ್ಕೆ ಅರ್ಜೆಂಟಿಗೆ, ಆಮೇಲೆ ಬೆಳಗ್ಗೆ ಟೈಮಲ್ಲಿ ಬ್ಲಾಕ್ ಕಾಫಿ ಕುಡಿಯೋ ಗ್ಲಾಸು, ಇದು ಜಗ್ಗು, ವಾಟ್ರ್ ಜಗ್ಗು, ಒಂದು ಓವನ್ ಇಲ್ಲಿ ಇಟ್ಕೊಂಡಿದ್ದೀವಿ ನೋಡಿ. ಪಾತ್ರೆ ವಾಶ್ ಮಾಡಿಬಿಟ್ಟು ಇದಕ್ಕೆ ಹಾಕಿ ಇಲ್ಲೇ ಡ್ರೈ ಆಗೋದು ಬಿಡ್ತೀವಿ ನಾವು. ಇಲ್ಲಿ ಫುಲ್ಲು ಪಾತ್ರೆ ಡ್ರೈ ಆದಮೇಲೆ ನಾವು ಕಬರ್ಡ್ ಒಳಗಿಡೋದು ನೋಡಿ. ಒಂದು ನಿಮಗೆಲ್ಲರಿಗೂ ಗೊತ್ತು ಆಯಿತಾ, ಆ್ಯಂಕ್ವಾಗಾರ್ಡು. ಈಗ ಒಂದು ಸ್ವಲ್ಪ ಸ್ಪೆಷಲ್ಲಾಗಿ ಬಂದಿದೆ, ಅಂದರೆ ಹಾಟ್ ವಾಟ್ರು ಕೂಡ ಇದರಲ್ಲೇ ನಮಗೆ ತೊಗೋಬೋದು. ಇಲ್ಲಿ ನೋಡಿ, ನೀವು ನೋಡ್ಬೋದು ಇಲ್ಲಿ. ತುಂಬ ಬಿಸಿ ಬೇಕಂದರೆ ಇದು, ಮೀಡಿಯಮ್ ಬಿಸಿ ಬೇಕಂದರೆ ಇದು ಕೋಲ್ಡ್ ವಾಟ್ರು. ಈಗೆಲ್ಲ ಬಂದಿದೆಯಲ್ವಾ, ಅಂದರೆ ಇವಾಗೆಲ್ಲ ಬೆಳಗ್ಗೆ ಎದ್ದು ಎಲ್ಲರೂ ಹಾಟ್ ವಾಟ್ರ್ ಕುಡಿತಾರೆ, ಹಾಗಾಗಿ ಬಿಸಿ ಮಾಡೋ ಪ್ರಾಬ್ಲಮ್ಮೇ ಇಲ್ಲ. ಆನ್ ಮಾಡ್ಕೊಂಡ್ರೆ ಬಿಸಿ ನೀರು ಬರುತ್ತೆ. ಈಗ ಇತ್ತೀಚೆಗೆ ಇವು ಬಂದಿರೋದು ಹಾಟ್ ಮತ್ತು ಕೋಲ್ಡ್ ವಾಟ್ರಿನ ಆ್ಯಂಕ್ವಾಗಾರ್ಡ್ಸು. ನಮ್ಮ ಸಿಂಕ್ ಇದು ನೋಡಿ, ನೀವು ಸಿಂಕ್ ನೋಡ್ಬೋದು ನಮ್ಮಲ್ಲಿ ಹೆಂಗೆ ಸಿಂಕ್ ಡ್ರೈ ಆಗಿರುತ್ತೆ ಅಂತ. ಯಾಕೆಂದರೆ ಪಾತ್ರೆಗಳು ಜಾಸ್ತಿ ಆದಾಗ ಒಟ್ಟಿಗೆ ಒಂದ್ಸರಿ ತೊಳೆದಿಟ್ಕೊಂಡ್ಬಿಡ್ತೀವಿ. ಇದು ಫ್ರಿಜ್ಜು, ಒಂದು ಡಸ್ಟ್ಬಿನ್ ಇಲ್ಲಿದೆ, ಒಂದು ಡಸ್ಟ್ಬಿನ್ ಇದೆ ಇಲ್ಲಿ ಫ್ರಿಜ್ಜು. ಫ್ರಿಜ್ಜಿನ ಟೂರು ಒಂದಿನ ತುಂಬ ಸೂಪರಾಗಿ ಮಾಡ್ತೀನಿ. ಫ್ರಿಜ್ ಟೂರು, ಫ್ರಿಜ್ ಒಳಗಡೆ ಏನಿದೆ, ಏನೇನೆಲ್ಲ ಫ್ರಿಜ್ ಒಳಗಡೆ ಇದೆ ಅನ್ನೋದು. ಓಕೆ, ಈಗ ಈ ಕಡೆ ಕೌಂಟ್ರಿಗೆ ಬಂದರೆ ಇದು ಕೂಡ ಟೀ, ಸ್ವಲ್ಪ ಮಸಾಲ ಐಟಮ್ಸು, ಡ್ರೈ ಫ್ರೂಟ್ಸು, ಆಮೇಲೆ ಸಾಸಿವೆ, ಜೀರಿಗೆ ಆ ಥರ ಯೂಸ್ ಮಾಡೋ ಮಸಾಲೆ ಡಬ್ಬ, ಅದೇ ರೀತಿ ಸಾವಿಗೆ, ಆಮೇಲೆ ಇವು MTR ಮಿಕ್ಸುಗಳು ಅದೆಲ್ಲ ಇಲ್ಲಿ ಇಟ್ಕೊಂಡು, ಟೀ ಎಲ್ಲ ಇಲ್ಲಿ ಇಟ್ಕೊಂಡಿದ್ವಿ, ಹನಿ ಎಲ್ಲ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಇದು ಬಂದುಬಿಟ್ಟು ಇಲ್ಲಿ ರೈಸ್, ಅಂದರೆ ರೈಸು, ಕೊಕೊನಟ್ಟು, ಮತ್ತು ಏನು ಗೋಧಿ ಹಿಟ್ಟು ಆಯಿತಾ. ಗೋಧಿ ಹಿಟ್ಟನ್ನು ದೊಡ್ಡ ದೊಡ್ಡ ತರ್ತೀವಲ್ವ, ಹಾಗಾಗಿ ಎಲ್ಲ ಈ ಬಾಕ್ಸ್ಗಳಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದುಬಿಟ್ಟು ದಿನನಿತ್ಯ ಯೂಸ್ ಮಾಡುವಂತಹ ಗ್ರಾಸರಿ, ಅಂದರೆ ಬೇಳೆಗಳು, ಅದು ಚಿಕ್ಕ ಪುಟ್ಟದ ಮಸಾಲ ಐಟಮ್ಸು ಅದೆಲ್ಲ ಇಟ್ಕೊಂಡಿದ್ದೀವಿ. ಇಲ್ಲಿ ಬಂದರೆ ಪಾತ್ರೆಗಳಿದೆ, ಈ ಪಾತ್ರೆಗಳು ಅಂದರೆ ಹಾಟ್ ಬಾಕ್ಸು, ತವಾಗಳು ಇದೆ ಇಲ್ಲಿ ಸ್ಪೂನ್ಸು, ಗ್ಲಾಸ್ ಇಲ್ಲಿ ತೊಳೆದಿಟ್ಟಿದ್ದೀವಿ. ಇಲ್ಲಿದೆ, ಇಲ್ಲಿ ಪೂರ್ತಿ ತೊಳೆದು ಇಲ್ಲಿ ಇಟ್ಟಿದ್ದೀನಿ. ಇದ್ರೊಳಗಡೆ ಹಾಕಬೇಕು, ದಿನನಿತ್ಯ ಯೂಸ್ ಮಾಡೋ ಅಂಥದ್ದು. ಇಲ್ಲೂ ಅಷ್ಟೇ ದಿನನಿತ್ಯ ಯೂಸ್ ಮಾಡೋ ಅಂತ ಇಟ್ಕೊಂಡಿದ್ದೀನಿ. ಇಲ್ಲಿ ಇದು ಒಂದು ಪ್ಲೇಟ್ ಕೌಂಟ್ರು, ಇಲ್ಲಿ ಎಲ್ಲ ಥರ ಪ್ಲೇಟ್ಗಳನ್ನು ಇಟ್ಕೊಂಡಿದ್ದೀನಿ. ಚಾಪಿಂಗ್ ಬೋರ್ಡು ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಅದೇ ರೀತಿ ಇಲ್ಲಿ ಬಂದರೆ ಇಲ್ಲಿ ಸ್ವಲ್ಪ ಪಾತ್ರೆಗಳು ಇಟ್ಕೊಂಡಿದ್ದೀವಿ. ನಾವು ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಮೇಲಿಟ್ಟಿದ್ದೀವಿ. ಇದು ನಿನ್ನೆ ಸಿಂಕ್ ಇದ್ದಿದ್ದು, ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಮೇಲಿಟ್ಕೊಂಡಿದ್ದೀವಿ, ಯಾಕೆಂದರೆ ಯಾವಾಗಲೂ ತೆಗಿಯಲ್ಲ. ಇಲ್ಲಿ ಬಂದುಬಿಟ್ಟು ನೋಡಿ, ಇಲ್ಲಿ ಕುಕ್ಕರ್ಗಳು ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ತೋರ್ಸಪ್ಪ, ಇಲ್ಲಿ ರೊಟ್ಟಿ ಮಿಷಿನ್ನು, ಜಾರ್ಗಳು, ಕುಕ್ಕರು, ಮತ್ತು ಬಾಂಡ್ಲಿಗಳು, ಬೇಸನ್ನು ಅದೆಲ್ಲ ನೋಡಿ. ಇದು ಫುಲ್ ಇದ್ರೊಳಗಡೆ ಇಟ್ಕೊಂಡಿದ್ದೀನಿ. ಈ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ, ಪಾತ್ರೆ ತೊಳೆದಿಟ್ಟಿದ್ದೀವಿ. ಇದೆಲ್ಲ ಮತ್ತೆ ಶಿಫ್ಟ್ ಮಾಡ್ಕೋಬೇಕು, ಡ್ರೈ ಆದಮೇಲೆ ಶಿಫ್ಟ್ ಮಾಡ್ಕೊಳ್ತೀವಿ. ಇದೇ ನಮ್ಮ ಕಿಚನ್ನು. ನಿಮಗೆ ನಮ್ಮದು ಅಂತ ಏನು ಅಂತ ಹೇಳ್ತಾರಲ್ಲ, ತುಂಬಾ ಬ್ಯೂಟಿಫುಲ್ ಕಿಚನ್ ಅಂತನೋ ಇಲ್ಲ ಹೈಟೆಕ್ ಕಿಚನ್ ಅಂತನೋ ಹಂಗೇನು ಹೇಳಲ್ಲ. ಇಸ್ ಗುಡ್ ಕಿಚನ್ನು. ನೀವು ನೋಡ್ಬೋದು, ಒಂದು ಚಿಕ್ಕ ಡೈನಿಂಗ್ ಟೇಬಲ್ ಹಾಕ್ಕೊಂಡಿದ್ದೀವಿ ಆಯಿತಾ. ಇದೇ ನಮ್ಮದು ಕಿಚನ್ನು. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಏಕೆ ಅಂತಂದರೆ ನನಗೆ ನನ್ನ ಟೇಸ್ಟಿಗೆ ತಕ್ಕಂತೆ ಒಂದು ಚಿಕ್ಕ ಕಿಚನನ್ನು ತುಂಬ ಬ್ಯೂಟಿಫುಲ್ಲಾಗಿ ಇಟ್ಕೊಂಡಿದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.